ಇನ್ನು ಇವತ್ತು ಯತ್ನಾಳ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ಈ ಪ್ರಯಾಣವನ್ನು ಬೆಳೆಸುವಂತ ಸಂದರ್ಭದಲ್ಲಿ ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಾಗಿಯೂ ಕೂಡ ಹೇಳಿದ್ರು. ಹಿಂದೆಯೂ ಕೂಡ ದೂರಿನ ಸುರಿಮಳೆಯನ್ನ ಗೈದಿದ್ರು. ಸೊ ಈಗ ಯತ್ನಾಳ್ ಅವರು ಮಾತನಾಡಿ ನಾಳೆ ದೆಹಲಿಯಲ್ಲಿ ಎಲ್ಲ ನಾಯಕರ ಟೈಮ್ ಕೊಟ್ಟಿದ್ದಾರೆ. ವಿಜೇಂದ್ರ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ನಾವು ಹಿಂದುತ್ವದ ಪರ, ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದೇವೆ. ಲಿಂಗಾಯತ ಕೋಟಾ ಬಂದ್ರೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತೀನಿ ಅಂದಿದ್ದಾರೆ. ಮತ್ತೋರ್ವ ರೆಬಲ್ ನಾಯಕ ಬಿಪಿ ಹರೀಶ್ ಮಾತನಾಡಿ ಈಗ ಸರಿಯಾದ ಸಮಯ ಬಂದಿದೆ, ನಮ್ಮ ಹೋರಾಟ ಅಂತಿಮ ಹಂತಕ್ಕೆ ಬಂದಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಲೇಬೇಕು. ಯಡಿಯೂರಪ್ಪ ಪಕ್ಷ ಕಟ್ಟಿದ್ದಾರೆ ಹೌದು, ಆದರೆ ಪುತ್ರನ ಮೂಲಕ ಭ್ರಷ್ಟಾಚಾರ ಮಾಡಿಸಿದ್ದಾರೆ, ಪಕ್ಷ ಅಧೋಗತಿಗೆ ಹೋಗಲು ಕಾರಣವಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಈಗ ದಿಲ್ಲಿಗೆ ಹೋಗ್ತೀನಿ, ಯಾರು ಬೇಡ ಅಂದಾರೆ, ಚುನಾವಣೆ ಆಗಿಲ್ಲಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ, ಕೈ ಮುಖ ತಡ್ಯಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ, ಬಿಜೆಪಿ ಒಬ್ಬ ಕಾರ್ಯಕರ್ತನಿಗೂ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತೀವಲ್ಲ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರು ಇಡೋದು ಇಡ್ತೀವಿ, ಅವರು ಇಡೋದು ಇಡ್ತೀವಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ, ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾಕೆ ವಿಚಾರ ಮಾಡ್ತೀರಿ, ಗಾಬರಿ ಆಗಬೇಡ್ರಿ. ನಾವು ಅಷ್ಟು ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ, ನಾವು ಹುಚ್ಚದೀವಿ. ನಾವು ನಾನು ಯಡಿಯೂರಪ್ಪನ ಸಮಕಾಲಿಲ್ಲ ರೀ. ಅನಂತಕುಮಾರ ನಮ್ಮ ಪಾಪ ಈ ರಾಜ್ಯದಾಗ BJPಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರು, BBC ಅಪ್ಪ, ಮಲ್ಲಿಕಾರ್ಜುನಯ್ಯ, ಎಂತಿಂಥ ಪುಣ್ಯಾತ್ಮರು ಏನೇನು ಪಾರ್ಟಿ ಕಟ್ಟಾರಿ. ಬರೀ ನೀವು ಹಳ್ಳಿ ಮಿಳ್ಳಿ, ರಾಜ ಹುಲಿ, ಬೆಲ್ಟದ ಹುಲಿ, ಆ ಹುಲಿ, ಸಂದ್ರ್ಯಾನಿ ಇಲ್ಲಿ ಅಂತ ಹೊಡೆದೇ ಹೊಡಿತೀರಿ ನೀವು. ಟಿವಿಯವ್ರು ಏನು ಶಾರ್ಟ್ ಔಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತಾವೆ. ರಾಜ್ಯಾಧ್ಯಕ್ಷರು ಈ ಒಂದು ಭಿನ್ನಮತೀಯ ಪಕ್ಷದ ಮುಖಂಡರುಗಳ ವರ್ತನೆ ಭಾಳಷ್ಟು ಕಾರ್ಯಕರ್ತರಿಗೆ ನೋವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆ ರಾಷ್ಟ್ರೀಯ ನಾಯಕರಿಗೆ ಯಾವ ವಿಚಾರವನ್ನು ನಾನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಭಾಳಷ್ಟು ಕಾರ್ಯಕರ್ತರಿಗೆ ನೋವಾಗಿದೆ ಅಂತಕ್ಕಂಥ ವಿಚಾರವನ್ನು ಪದೇ ಪದೇ ಹೇಳ್ತಾ ಇರೋದ್ರಿಂದ ಇವತ್ತು ಬಹಳಷ್ಟು ಕಾರ್ಯಕರ್ತರಿಗೆ ನೋವನ್ನು ತಂದಂಥವ್ರು ಯಾರು? ಪದೇ ಪದೇ ನಾವೆಲ್ಲ ರಾಜ್ಯಾಧ್ಯಕ್ಷರ ನಡೆ, ಯಡಿಯೂರಪ್ಪನವರು ರಾಜ್ಯದಲ್ಲಿ ಪಕ್ಷ ಎಲ್ಲ ಹೇಳಿಕೆಗಳಿಗೂ ಕೂಡ ವಿಜಯೇಂದ್ರ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅದಕ್ಕೆ ರೇಣುಕಾಚಾರ್ಯ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಅವರು ಹೇಳಿದ್ದೇನು, ಅವರು ಕೂಡ ಹೈಕಮಾಂಡ್ನ ಸಂಪರ್ಕದಲ್ಲಿದ್ದಾರಂತೆ. ಏನು ಹೇಳಬೇಕು ನಾನು ಕೂಡ ಹೈಕಮಾಂಡ್ಗೆ ಹೇಳಿದ್ದೀನಿ ಅನ್ನೋದು ವಿಜಯೇಂದ್ರ ಅವರ ಮಾತು. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಮಾತನಾಡಿ 4-5 ಜನ ದೆಹಲಿ ಓಡಾಡ್ತಾ ಇದ್ದಾರೆ, ಇವರು ಮಾನಸಿಕ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದ ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರೆ. ದೆಹಲಿ ನಾಯಕರಿಗೆ ವಿಜೇಂದ್ರ ಏನು ಅಂತ ಗೊತ್ತಿದೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಅಷ್ಟೇ ಸತ್ಯ ಅಂತ ರೇಣುಕಾಚಾರ್ಯ ಅವರ ಭವಿಷ್ಯ. ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಎಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ, ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ಬಂಡಾಯ ಇವ್ರು ಏನು ಬೇಕಾದ್ರೂ ಹೋರಾಟ ಮಾಡಲಿ, ದೂರು ಕೊಡಲಿ, ಆದರೆ ದೂರ ಎಲ್ಲಿ ಕೊಡಬೇಕು? ಮಾಧ್ಯಮದ ಎದುರಿ ದೂರು ಕೊಟ್ಟರೆ ನಡೆಯುತ್ತಾ? ದಾರಿಲಿ ಬೀದಿಯಲ್ಲಿ ಮಾತಾಡ್ತಾರೆ. ಅದೇ ಏನಾದರೂ ಇದ್ದರೆ ರಾಷ್ಟ್ರೀಯ ನಾಯಕರನ್ನ, ಸಂಘ ಪರಿವಾರನ ಭೇಟಿ ಮಾಡಿ ಚರ್ಚೆ ಮಾಡಬೇಕು. ಅದರ ಬದಲಾಗಿ ಒಂದು ರೀತಿ ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕೇಂದ್ರದ ವರಿಷ್ಠರು ಸೂರ್ಯಚಂದ್ರ ಸತ್ಯನ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ನಮ್ಮ ಕಣ್ಮುಂದೆ ಯಾವ ರೀತಿ ಪಕ್ಷವನ್ನು ಸಂಘಟನೆ ಮಾಡಬೇಕು,